ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ತನಿಖಾ. ಇವತ್ತಿನ ರೆಸಿಪಿ ಫ್ರೂಟ್ ಸಲಾಡ್ ಅಥವಾ ಫ್ರೂಟ್ ಕಸ್ಟರ್ಡ್ ಅಂತಲೇ ಹೇಳ್ಬೋದು. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಅರ್ಧ ಲೀಟ್ರ್ ಹಾಲನ್ನು ಸೋಸ್ಕೊಂಡು ಒಂದು ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಿ. ಇದನ್ನು ಇವಾಗ ಕಾಯಕ್ಕಿಡಬೇಕು. ಅರ್ಧ ಲೀಟ್ರ್ ಹಾಲಿಗೆ ಸ್ವಲ್ಪ ನೀರು ಹಾಕಿ ಕಾಯಕ್ಕಿಟ್ಟಿದ್ದೀನಿ. ಅದು ಕಾಯೋಷ್ಟರಲ್ಲಿ ನೋಡಿ, ಈ ಥರ ಒಂದು ಬೌಲ್ಗೆ ರಾ ಮಿಲ್ಕ್ ಅಂದರೆ ಹಸಿ ಹಾಲನ್ನೇ, ಬಿಸಿ ಮಾಡಬಾರ್ದು, ಹಸಿ ಹಾಲನ್ನೇ ತೊಗೊಂಡು ಒಂದು ಬೌಲಲ್ಲಿ ಇಟ್ಕೊಂಡಿರಬೇಕು. ಈಗ ಇದು ಹಾಲು ನೋಡಿ ಇವಾಗ ಕಾಯ್ತಾ ಇದೆ. ಈ ಥರ ಕಾಯ್ದಾಗ ಇದರಲ್ಲಿ 1.5 ಬೌಲ್ ಆಗೋಷ್ಟು ನಾನು ಸಕ್ಕರೆನ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಕಾಯಕ್ಕೆ ಬಿಡಬೇಕು. ಕುದಿ ಬರಬೇಕಿದು. ಇವಾಗ ಇದೇನು ಹಸಿ ಹಾಲು ತೊಗೊಂಡಿದ್ನೋ ಅದಕ್ಕೆ 1.5 ಸ್ಪೂನ್ ಆಗೋಷ್ಟು ಕಸ್ಟರ್ಡ್ ಪೌಡ್ರನ್ನ ತೊಗೊಂಡು ಚೆನ್ನಾಗಿ ಗಂಟಿಲ್ದಿರೋ ತರಹ ಮಿಕ್ಸ್ ಮಾಡಬೇಕು. ಸ್ವಲ್ಪನೂ ಸಹ ಗಂಟಿರಬಾರ್ದು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ನೆಕ್ಸ್ಟ್ ಏನು ಹಾಲು ಕಾಯಕ್ಕಿಟ್ಟಿರ್ತೀವೋ ಆ ಪಾತ್ರೆಗೆ ಮಿಕ್ಸ್ ಮಾಡ್ಕೊಂಡಿರೋ ಕಸ್ಟರ್ಡ್ ಮತ್ತು ಹಾಲನ್ನ ಹಾಕಿ ಕುದಿಸ್ಬೇಕು. ಅದು ಕುದೀತಾ ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ. ಸ್ವಲ್ಪ ಗಟ್ಟಿಯಾಗೋವರೆಗೂ ಕುದಿಸ್ಬೇಕು. ಇವಾಗ ಸ್ವಲ್ಪ ಏಲಕ್ಕಿ ಸೇರಿಸ್ತಾ ಇದ್ದೀನಿ ನೋಡಿ. ಏಲಕ್ಕಿ ಸೇರಿಸಿ ಮತ್ತೆ ಕುದಿಯಕ್ಕೆ ಬಿಡಬೇಕು. ನೋಡಿ ಇವಾಗ ಯಾವ ಥರ ಆಗಿದೆ ಅಂತ. ಈ ಹದ ಆಗೋಷ್ಟು ಕುದಿಬೇಕು. ಚೆನ್ನಾಗಿ ಕುದಿಸಿ ನೋಡಿ, ಇಷ್ಟು ಗಟ್ಟಿಯಾಗಿರಬೇಕು. ಈ ಹದವರೆಗೂ ಕುದಿಸಿ ಗ್ಯಾಸ್ ಆಫ್ ಮಾಡಿ ಅದನ್ನ ಆರಕ್ಕೆ ಬಿಡಿ. ಅಷ್ಟರಲ್ಲಿ ನೋಡಿ, ಸಲಾಡಿಗೆ ಬೇಕಾಗಿರುವಂತಹ ಫ್ರೂಟ್ಸ್ನೆಲ್ಲ ಇಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ದಾಳಿಂಬೆ, ಸೇಬು, ಬಾಳೆಹಣ್ಣು ಮತ್ತು ಸ್ವಲ್ಪ ಗೋಡಂಬಿ ದ್ರಾಕ್ಷಿ ತೊಗೊಂಡಿದ್ದೀನಿ. ನೋಡಿ, ಇದನ್ನೆಲ್ಲ ಹಾಕಿ ಗೋಡಂಬಿ ದ್ರಾಕ್ಷಿ ಏನು ನಾವು ಫ್ರೂಟ್ಸ್ ಕಟ್ ಮಾಡಿ ಇಟ್ಕೊಂಡಿರ್ತೀವೋ ಅದನ್ನೆಲ್ಲ ಫುಲ್ಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ಖರ್ಜೂರ ಇದ್ದರೂ ತುಂಬ ಚೆನ್ನಾಗಿರುತ್ತೆ. ಅಥವಾ ಯಾವ ಫ್ರೂಟ್ಸ್ ಆದರೂ ಹಾಕಿ ಮಾಡ್ಬೋದು. ಅದು ಯಾವ ಫ್ರೂಟ್ಸ್ ಆದರೆ ಕಿತ್ತಳೆ ಹಣ್ಣು ಆ ಥರ ಹುಳಿ ಇರೋವಂಥದ್ದಲ್ಲ, ದ್ರಾಕ್ಷಿ ಹಾಕ್ಬೋದು. ಎಲ್ಲ ಹಾಕಿ ನಮಗೆ ಯಾವುದೇ ಫ್ರೂಟ್ ಇಷ್ಟ ಆಗುತ್ತೆ ಅದನ್ನೆಲ್ಲ ಹಾಕಿ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಇನ್ನು ಖರ್ಜೂರ ಹಾಕಿದ್ರಂತೂ ಒಳ್ಳೆ ಟೇಸ್ಟ್ ಕೊಡುತ್ತೆ ತುಂಬಾ ಚೆನ್ನಾಗಿ. ನೋಡಿ, ಈ ಥರ ಫುಲ್ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಇಟ್ಟು ಇದನ್ನಿವಾಗ ನಾವು ಫ್ರಿಡ್ಜಲ್ಲಿ ಇಡೋಣ. ಅಥವಾ ನಾವು ಬರೀ ಹಾಲನ್ನೇ ಈಗೇನು ಕಾಯಿಸಿರ್ತೀವಲ್ವ ಹಾಲು, ಅದನ್ನೇ ಸಹ ಫ್ರಿಡ್ಜಿಗಿಟ್ಟು ಆಮೇಲೆ ಫ್ರೂಟ್ಸ್ನ ಮಿಕ್ಸ್ ಮಾಡಿ ಸಹ ನಾವು ಮಾಡ್ಕೋಬೋದು. ನೋಡಿ, ಇವಾಗ ಫ್ರೂಟ್ ಸಲಾಡ್ ರೆಡಿ ಆಯಿತು. ತುಂಬ ಸಿಂಪಲಾಗಿ ಮಾಡ್ಬೋದು. ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.